ಕೈಯಲ್ಲಿ ಫಲಕ ಹಿಡಿದು ಘೋಷಣೆ ಕೂಗುತ್ತಿರುವ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಜಿಲ್ಲಾ ಕಚೇರಿಗೆ ನುಗ್ಗಲು ಯತ್ನಿಸಿ ಪ್ರತಿಭಟನೆ ನಡೆಸುತ್ತಿರುವ ದೃಶ್ಯಗಳು. ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ರಾಜಸ್ಥಾನದಲ್ಲಿ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕುಬೇರ್ ಅಚ್ಚು ನೇತೃತ್ವದಲ್ಲಿ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಲಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ನೀಟ್ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಇಲ್ಲದಾಗಿದೆ ಎಂದು ಟೀಕಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ನೀಟ್ ಎಕ್ಸಾಮ್ ಪೇಪರ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು, ಅದರ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಜೀವನದ ಜೊತೆ, ವಿದ್ಯಾರ್ಥಿ ಜೀವನಗಳ ಜೊತೆ ಈ ಬಿಜೆಪಿ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಪೋಷಕರು ಎಷ್ಟೋ ಸಾಲ ಸೋಲ ಮಾಡಿ ಒಂದು ವರ್ಷ ನೀಟ್ ಫೀಸ್ನೆಲ್ಲ ಪೇ ಮಾಡಿ ಇವತ್ತು ಅವ್ರನ್ನ ಓದಿಸೋ ಅಂಥ ಕೆಲಸ ಆಗಿದೆ. ಅವರು ಅದೇ ಹುಮ್ಮಸ್ಸಲ್ಲಿ ನಮ್ಮ ತಂದೆ ತಾಯಿ ಕಷ್ಟ ಬಿದ್ದು ಫೀಸ್ ಕಟ್ಟಿದ್ದಾರೆ ಅಂತೇಳಿ ಅದೇ ಹುಮ್ಮಸ್ಸಲ್ಲಿ ಮಕ್ಕಳು ಕೂಡ ಓದಿ ಇವತ್ತು ಎಕ್ಸಾಮ್ನ ಬರೆದಿರ್ತಾರೆ. ಬರೆದಿದ್ದಾದಮೇಲೆ ಕೇಂದ್ರ ಬಿಜೆಪಿ ಸರ್ಕಾರ ಉಡಾಫೆ ಉತ್ತರವಾಗಿ ಇದು ಲೀಕ್ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಮತ್ತೆ ನೀವು ಎಕ್ಸಾಮ್ ಬರೀಬೇಕು ಅಂತಾರೆ. ದಡ್ಡ ಶಿಖಾಮಣಿಗಳು ಯಾರೋ ಕೆಲವು ಜನ ಪಾಸ್ ಆಗೋದಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆ ದುಡ್ಡಿರೋರು ಸೋರಿಕೆ ಮಾಡಿ ಇವತ್ತಿನ ದಿನ ಮಧ್ಯ ವರ್ಗದ ವಿದ್ಯಾರ್ಥಿಗಳಾಗ್ಬೋದು, ಬಡ ವಿದ್ಯಾರ್ಥಿಗಳ ಮೇಲೆ ಇವತ್ತು ಹೆಚ್ಚಿನ ಪರಿಣಾಮ ಬೀಳ್ತಾ ಇದೆ. ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರೆ ಅದನ್ನು ನುಚ್ಚು ನೂರು ಮಾಡ್ತಾ ಇದೆ. ಇದು ಮೊದಲನೇ ಬಾರಿಗಲ್ಲ, 2018 ಒಂದು ಸತಿ ಇದೇ ಥರ ಮಾಡಿದ್ರು, 2024 ಇದೇ ಥರ ಆಗಿತ್ತು. ಇದಕ್ಕೆಲ್ಲ ಕೇಳೋರಿಲ್ಲ, ಮಾಡೋರಿಲ್ಲ. ಇವರ ಬಿ ಜೆ ಪಿ ಸರ್ಕಾರನ ಇವತ್ತು ರಾಜಸ್ಥಾನಲ್ಲಿ ಒಂದು ಪೇಪರ್ ಲೀಕ್ ಆಗಿ ಮಹಾರಾಷ್ಟ್ರ, ಬಿಹಾರ, ಹರಿಯಾಣ ಎಲ್ಲ ಕಡೆ ಇದೊಂದು ಸರ್ಕ್ಯುಲೇಟ್ ಆಗಿದೆ. ಇವತ್ತು ಆ 4 ರಾಜ್ಯಗಳಲ್ಲಿ ಬಿ ಜೆ ಪಿ ಇದೆ. ಇವಾಗ ಚುನಾವಣೆಗಳು ಮಾಡೋದ್ರಲ್ಲಿ ಅಮಿತ್ ಶಾ ಅವರು, ಮೋದಿ ಅವರು ಚಾಣಕ್ಯತನ ತೋರಿಸ್ತಾ ಇದ್ದಾರೆ. ಈ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಈ ಮಕ್ಕಳ ಭವಿಷ್ಯದ ಬಗ್ಗೆ, ಈ ಮಕ್ಕಳ ಎಕ್ಸಾಮ್ಸ್ ಬಗ್ಗೆ ಅವ್ರಿಗೆ ಅದೇನದು ಚಾಣಕ್ಯತನ ಇಲ್ವಾ? ಇವತ್ತಿನ ದಿನ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅವ್ರ ಶಾಪ ಈ ಬಿ ಜೆ ಪಿ ಕೇಂದ್ರ ಸರ್ಕಾರಕ್ಕೆ ತಟ್ಟದಿರ ಅಂತೂ ಹೋಗಲ್ಲ. ಇವತ್ತು ಇಡೀ ರಾಜ್ಯದಾದ್ಯಂತ ಯುವ ಕಾಂಗ್ರೆಸ್ಸು, ನಮ್ಮ ಸೀನಿಯರ್ ಕಾಂಗ್ರೆಸ್ ಎಲ್ಲ ಈ ವಿದ್ಯಾರ್ಥಿ ಪರ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡ್ತಾ ಇದೆ. ನಮ್ಮ ಮಂಜುನಾಥ್ ಗೌಡರ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ಸು ಬೃಹತ್ ಪ್ರತಿಭಟನೆ ಮಾಡಿ ನೀಟ್ ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ಸ್ ಜೊತೆ ನಮ್ಮ ಯುವ ಕಾಂಗ್ರೆಸ್ಸು ನಿಲ್ಲೋ ಅಂಥ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಸಚಿವರಾದಂಥ MC ಸುಧಾಕರಣ ಆಗ್ಬೋದು, ಶಾಸಕರಾದ ಪ್ರದೀಪ್ ಈಶ್ವರ್ ಅವರಾಗ್ಬೋದು, ರಕ್ಷಾ ರಾಮಯ್ಯ ಅವರಾಗ್ಬೋದು, ಇವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನೀಟ್ ಎಕ್ಸಾಮ್ ಬರೆದಿರೋ ವಿದ್ಯಾರ್ಥಿಗಳ ಪರ ನಮ್ಮ ಯುವ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ನಿಲ್ಲೋ ಅಂಥ ಕೆಲಸ ಮಾಡ್ತೀವಿ. ಈ ಪ್ರತಿಭಟನೆಯಲ್ಲಿ ನಮ್ಮ ಪಕ್ಕದ ಒಂದು ಡಿಸ್ಟಿಕ್ನ ಅಧ್ಯಕ್ಷರಾದಂಥ ಶರತ್ ಪಾಟೀಲ್ ಅವರು ಸಹ ಭಾಗಿಯಾಗಿದ್ದಾರೆ. ಹಾಗೆ ಎರಡೂ ನಮ್ಮ ಸಂಸದ ಕ್ಷೇತ್ರಕ್ಕೆ ಸೇರೋ ಅಂಥ ಎಲ್ಲ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು, ಎಲ್ಲ ಅಧ್ಯಕ್ಷರುಗಳು ಸೇರಿ, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಈ ವಿಚಾರವಾಗಿ ಕಾಂಗ್ರೆಸ್ ನಡೆಯನ್ನ ಖಂಡಿಸಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಕೆ ಸುಧಾಕರ್, ಈಗಾಗಲೇ ರಾಜಸ್ಥಾನದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ನಿಜ. ಅದನ್ನ ಭೇದಿಸಲು ಕೇಂದ್ರ ಸರ್ಕಾರ ಸಿಬಿಐ ತನಿಖೆಗೆ ಒಪ್ಪಿಸಿದೆ. ಕೆಲವೇ ದಿನಗಳಲ್ಲಿ ತಪ್ಪಿತಸ್ಥರನ್ನ ಹಿಡಿಯುತ್ತಾರೆ. ಆದರೆ ಕಾಂಗ್ರೆಸ್ನವರು ಮಾತ್ರ ವಿನಾಕಾರಣ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿರುವುದು ಸಂಸದ ಸುಧಾಕರ್ ಕೆಂಗಣ್ಣಿಗೆ ಗುರಿಯಾಗಿದೆ. ಮೊದಲನೇದಾಗಿ ನೀಟ್ ಎಕ್ಸಾಮ್ನೆಲ್ಲ ಪ್ರಶ್ನೆ ಪತ್ರಿಕೆಗಳು ಏನು ಲೀಕ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ದುಃಖ ವ್ಯಕ್ತಪಡಿಸ್ತೀನಿ, ವಿಷಾದ ವ್ಯಕ್ತಪಡಿಸ್ತೇನೆ. ಯಾಕೆ ಅಂತಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಈಗಾಗಲೇ ಎಕ್ಸಾಮ್ನ ತೆಗೆದುಕೊಂಡು ಅವರು ಕಾಯ್ತಾ ಇದ್ದರು ಫಲಿತಾಂಶಕ್ಕೆ. ಯಾರೋ ಒಬ್ಬ ವ್ಯಕ್ತಿನೋ ಅಥವಾ ಒಂದು ವ್ಯವಸ್ಥೆನೋ ಮಹಾರಾಷ್ಟ್ರದ ಮೂಲದಲ್ಲಿ ಗೊತ್ತಾಗಿ ಈ ದುಷ್ಕೃತ್ಯವನ್ನು ಎಸಗಿರ್ತಕ್ಕಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕೇಂದ್ರ ಸರ್ಕಾರ, ಮಾನ್ಯ ಮೋದಿಯವರು ತಕ್ಷಣ CBI ತನಿಖೆಗೆ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ಅನ್ನೋಂಥದ್ದನ್ನು ನೋಡಬೇಕು ತಾವು.
ಸರ್ಕಾರಗಳನ್ನು ಬ್ಲೇಮ್ ಮಾಡೋದಲ್ಲ ಈ ಸಂದರ್ಭದಲ್ಲಿ. ಇವತ್ತು ಮಕ್ಕಳು ಹತಾಶೆ ಮತ್ತು ಆತಂಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ನಾವು ನೈತಿಕವಾಗಿ ಅವ್ರ ಜೊತೆ ನಿಲ್ಲಬೇಕು, ಮಾರ್ಗದರ್ಶನ ಕೊಡಬೇಕು, ಧೈರ್ಯ ತುಂಬುವಂಥ ಕೆಲಸ ನಾವುಗಳು ಮಾಡಬೇಕು. ರಾಜಕಾರಣ ಪೆಟಿ ಪಾಲಿಟಿಕ್ಸ್ ಮಾಡಬಾರ್ದು. ಇದರಲ್ಲಿ ಇದು ಮೊದಲನೇ ಸಲ ಆಗಿದೆಯಾ ದೇಶದಲ್ಲಿ? UPA ಕಾಲದಲ್ಲಿ ಎಷ್ಟು ಸಲ ಆಗಿದೆ? ಕಾಂಗ್ರೆಸ್ನವರೇನು ಕೂಡ್ರಿದಾರ? ಹೇಳ್ರಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದೆಯಾ ಇಲ್ವಾ? ಪ್ರಶ್ನೆ ಪತ್ರಿಕೆಗಳು ಎಷ್ಟು ಸಲ ಆಗಿದೆ? KPSCಯಲ್ಲಿ ಎಷ್ಟು ಸಲ ಆಗಿದೆ? ಕರ್ನಾಟಕದಲ್ಲಿ ಇವರಿಗೇನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಎಲ್ಲದರಲ್ಲೂ ರಾಜಕಾರಣ ಮಾಡೋದು ಅಂತ ಕಂಗೆಟ್ಟಿ ಇವತ್ತು ಆತಂಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಸಹಾನುಭೂತಿ ನೈತಿಕ ಸ್ಥೈರ್ಯವನ್ನು ಕೊಡೋದು ಬಿಟ್ಟು ಇವತ್ತು ನಮ್ಮ ಮನೆಗಳ ಮುಂದೆ ಹೋಗಿ ನೀವು ನಿಮ್ಮ ಏನು NSUI ಇವ್ರನ್ನ ಕಳಿಸಿದ್ದೀರಲ್ಲ ನಿಮ್ಮ ಕಾರ್ಯಕರ್ತರನ್ನ, ನಾಚಿಕೆ ಆಗಲ್ವಾ? ನೀವು ಕೊಟ್ಟಿದ್ರ CBIಗೆ? ನಿಮ್ಮ ಸರ್ಕಾರ ಇದ್ದಾಗ ಈ ಥರ ಪ್ರಶ್ನೆ ಪತ್ರಿಕೆಗಳು ಹೊರಗಡೆ ಬಂದಾಗ ನೀವೇನು ಮಾಡಿದ್ರಿ? ಆದರೆ ನಾವು ಗೊತ್ತಾದ ತಕ್ಷಣ CBIಗೆ ಎನ್ಕ್ವೈರಿ ಮಾಡಿದ್ದೀವಿ, ಅಷ್ಟು ಕ್ಲಿಯರ್ ಇದೆ ಸರ್ಕಾರ. ಹಾಗಾಗಿ ಲೆಟ್ ಅಸ್ ನಾಟ್ ಡೂ ಪೆಟಿ ಪಾಲಿಟಿಕ್ಸ್ ಇನ್ ಸಚ್ ಎ ಸೀರಿಯಸ್ ಮ್ಯಾಟರ್ ಆಫ್ ಎಜುಕೇಷನ್ ಆ್ಯಂಡ್ ದ ಫ್ಯೂಚರ್ ಆಫ್ ಯೂತ್ ಆಫ್ ದಿಸ್ ಕಂಟ್ರಿ. ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಿದೆ ಅಂತ ಹೇಳಿ ಆಡಬಾರ್ದು. ಕಾಂಗ್ರೆಸ್ನವ್ರು ಆಡ್ತಾ ಇರೋದು, ಕೇಂದ್ರ ಸರ್ಕಾರ ಅಲ್ಲ. ನೋಡ್ರಿ, ಎಲ್ಲ ಕಡೆ ಕಳ್ಳರಿದ್ದಾರೆ, ಕದೀಮರಿದ್ದಾರೆ. ಯಾರೋ ದುಷ್ಕೃತ್ಯವನ್ನು ಎಸಗಿದ್ದಾರೆ, ಲೋಪ ಆಗಿದೆ, ಅದನ್ನು ಒಪ್ಕೊಳ್ತೀನಿ ನಾನು. ಆದರೆ ತಕ್ಷಣ ಕೇಂದ್ರ ಸರ್ಕಾರ ಇವತ್ತು CBIಗೆ ಎನ್ಕ್ವೈರಿ ಮಾಡಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ಮಕ್ಕಳಿಗೆ ಯಾವ ರೀತಿ ಅವರಿಗೆ ಇವತ್ತು ನಾವು ಸಹಕಾರ ಕೊಡಬೇಕು, ಕೇಂದ್ರ ಸರ್ಕಾರ 100% ಆ ವಿದ್ಯಾರ್ಥಿಗಳ ಪರವಾಗಿ ನಿಲ್ತದೆ. ಒಟ್ಟಾರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಯುವ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆ ಕೆಲ ಕಾಲ ಉದ್ವಿಗ್ನ ವಾತಾವರಣಕ್ಕೆ ಕಾರಣವಾಯಿತು. ಇತ್ತ ಯುವ ಕಾಂಗ್ರೆಸ್ ನಡೆಗೆ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.